ಶ್ರೀ ಗುರುಭ್ಯೋ ನಮಃ. ಲಿಂಗ ಮೂಲಾನ್ವೇಷಣ ಕಥಾ ಈ ಹಿಂದೆ ನಾವು ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿರೋ ಪ್ರಕಾರ ನೋಡಿ ಮುಗಿಸಿದ್ವಿ. ಅದರಲ್ಲಿ ನಾವೀಗ ಭಾಷ್ಯ ದೀಪಿಕಾಚಾರ್ಯರ ವ್ಯಾಖ್ಯಾನಕ್ಕನುಸಾರವಾಗಿ ಲಿಂಗ ಮೂಲಾನ್ವೇಷಣದ ಕಥಾವನ್ನು ಗಮನಿಸಬೇಕು. ಲಿಂಗ ಮೂಲಾನ್ವೇಷಣ ಕಥಾತು ಪೂರ್ವಂ ಜಗತ್ಕರ್ತೃತ್ವ ವಿಷಯ ವಿಷ್ಣು ವಿರಿಂಚಯೋ ವಿವಾದ ಅಭೂತ್. ಜಗತ್ತಿನ ಕರ್ತ ಯಾರು ಅನ್ನೋದ್ರ ಬಗ್ಗೆ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮ ಇವರ ನಡುವೆ ಒಂದು ವಿವಾದ ನಡೆಯಿತು. ನಾನೇ ಜಗತ್ತಿನ ಕರ್ತ, ನನಗಿಂತ ಬೇರೆ ಯಾರು ಇಲ್ಲ ಅಂತ ಇಬ್ಬರು ವಾದಿಸ್ಲಿಕ್ಕೆ ತೊಡಗಿದರು. ಈ ನಡುವೆ ಅವರ ಗರ್ವ ವಿನಾಶಾಯ, ಅವರ ಅಹಂಕಾರದ ನಾಶಕ್ಕಾಗಿ ಅವರ ನಡುವೆ ಒಂದು ಲಿಂಗ ಹುಟ್ಟಿತು, ಉದ್ಭವಿಸಿತು. ಅವರಿಬ್ಬರು ಕೂಡ ಅದನ್ನು ನೋಡಿ ಎಲ್ಲ ದೇವತೆಗಳ ಸಮಕ್ಷಮದಲ್ಲೇ ಸರ್ವದೇವ ಸನ್ನಿಧವು ಪರಸ್ಪರಂ ಸಮಯಂ ಚಕ್ರತು. ಸಮಯ ಅಂದ್ರೆ ಒಂದು ಒಪ್ಪಂದ ಮಾಡಿಕೊಂಡ್ರು ಪರಸ್ಪರ. ತತ್ರ ಬ್ರಹ್ಮ ವಿಷ್ಣುಮಾಹ, ಬ್ರಹ್ಮ ವಿಷ್ಣುವಿಗೆ ಹೇಳಿದೆ, ಆವಯೋ ಮಧ್ಯೆ ಅಸ್ಯ ಲಿಂಗಸ್ಯ ಯಹ ಅಂತಮ ಆದಿಂ ಚ ಗಚ್ಚತಿ ಸ ಭವೇದಧಿಕೋ ಲೋಕೆ ಲೋಕಕರ್ತ ಚ ಸ ಪ್ರಭು. ನಮ್ಮಿಬ್ಬರ ನಡುವೆ ಯಾರು ಈ ಲಿಂಗದ ಆದಿ ತಳ ಮತ್ತು ಅದರ ತುದಿ ಇದನ್ನ ಯಾರು ತಿಳಿದು ಬರ್ತಾರೆ ಅವರೇ ಶ್ರೇಷ್ಠರು, ಅವರೇ ಲೋಕಕರ್ತೃ, ಅವರೇ ಈ ಜಗತ್ತಿನ ಅಧಿಪತಿ. ಆದ್ರಿಂದ ಹೇ ವಿಷ್ಣು, ತಸ್ಮಾತ್ ಹೇ ವಿಷ್ಣು, ತ್ವಂ ಲಿಂಗಸ್ಯ ಮೂಲ ಗವೇಷಣಾಯ ಅಧಸ್ತಾತ್ ಪ್ರಜ. ಈ ಲಿಂಗದ ಮೂಲ ಬುಡ ಏನು, ಎಲ್ಲಿದೆ ಅನ್ನೋದನ್ನು ತಿಳಿಲಿಕ್ಕೋಸ್ಕರ ಕೆಳಗೆ ಹೋಗು. ಅಹಂ ಅಂತ ಗವೇಷಣಾಯ ಊರ್ಧ್ವಂ ಗಚ್ಚಾಮಿ, ನಾನು ಅದರ ತುದಿಯನ್ನ ತಿಳಿಯುವುದಕ್ಕಾಗಿ ಮೇಲೆ ಹೋಗ್ತೇನೆ ಅಂತ ಹೀಗೆ ಹೇಳಿದ. ಏವಂ ತವು ಸಮಯಂ ಕೃತ್ವ ಮಾರ್ಗ ಮಾಡವು ನಿರ್ಗತವು. ಅವರಿಬ್ರು ಕೂಡ ಹೀಗೆ ಒಪ್ಪಂದ ಮಾಡಿಕೊಂಡು ಮಾರ್ಗ ಮಾಡವು ಹುಡುಕಾಡ್ತಾ ಹೊರಟೋದರು. ತತ್ರ ವಿಷ್ಣು ವರಾಹ ರೂಪೇಣ ಅಧಸ್ಥಾತ್ ಗವೇಷಿತು ಗೆಯವು. ವಿಷ್ಣು ವರಾಹ ರೂಪವನ್ನು ತಾಳಿ ಅದನ್ನು ಹುಡುಕಬೇಕು ಅಂತ ಕೆಳಗೆ ಹೋದ. ವಾಣಿ ಜಾನಿಹಿ, ಜಾನಿ ಅಂದ್ರೆ ಪತ್ನಿ, ಲಕ್ಷ್ಮೀದೇವಿ ಸರಸ್ವತಿ ದೇವಿಯನ್ನೇ ಪತ್ನಿಯನ್ನಾಗಿ ಹೊಂದಿದ ವಾಣಿ ಜಾನಿಹಿ ಯಸ್ಯ ಸಹ ವಾಣಿ ಜಾನಿಹಿ ಅಂಥ ಚತುರ್ಮುಖ ಬ್ರಹ್ಮ ಹಂಸ ರೂಪದಿಂದ ಮೇಲೆ ಹೋದ. ಮುಂದೆ ವಿಷ್ಣು ತನ್ನ ಜಾಗಕ್ಕೆ ಬಂದ. ಸರ್ವದೇವ ಸನ್ನಿಧವು, ಎಲ್ಲ ದೇವತೆಗಳ ಎದುರಿಗೆ ಹೇಳಿದ, ಅಹಂ ಲಿಂಗಸ್ಯ ಆದಿಂ ಅದ್ರಾಕ್ಷಂ ಇತಿ ಸತ್ಯಮಾಹ, ನಾನು ಲಿಂಗದ ಆದಿಯನ್ನು ನೋಡಿದೆ ಅಂತ ಸತ್ಯವನ್ನೇ ಹೇಳಿದ. ಚತುರ್ಮುಖ ಬ್ರಹ್ಮ ಕೂಡ ಸಮಾಗತ್ಯ, ನಾನು ಬಂದು ಅಹಂ ಅದ್ರಾಕ್ಷಂ, ನಾನು ಕೂಡ ಅಹಂ ಅಂತಮದ್ರಾಕ್ಷಂ, ನಾನು ಅದರ ಅಂತವನ್ನು ನೋಡಿದೆ ಇತಿ ಛದ್ಮನ ಮೃಷಾ ಆಹ. ಆದರೆ ಇವನು ಹೇಳಿದ್ದು ಮಾತ್ರ ಕಪಟ ಆಗಿತ್ತು, ಸುಳ್ಳಾಗಿತ್ತು. ಅಥ ಲಿಂಗರೂಪೇ ಮಹೇಶ್ವರ, ಲಿಂಗರೂಪದಲ್ಲಿದ್ದ ಮಹೇಶ್ವರ ಅಲ್ಲಿಗೆ ಅವರಿಬ್ಬರ ಮಾತನ್ನು ಕೇಳಿ ಬಂದ. ಹೇ ವಿಷ್ಣುವೇ, ನೀನು ಸತ್ಯವನ್ನೇ ಹೇಳಿರುವುದರಿಂದ ಆದ್ದರಿಂದ ನಿನಗೆ ಈ ಜಗತ್ತಿನಲ್ಲಿ ನನಗೆ ಸಮಾನವಾದ ಪೂಜೆ ನಡೆಯಲಿ. ಬ್ರಹ್ಮನಿಗೆ ಅವನು ಸುಳ್ಳು ಹೇಳಿರುವ ಪ್ರಯುಕ್ತ ಅವನಿಗೆ ಪೂಜೆಯೇ ಬೇಡ. ತಥೋ ಬ್ರಹ್ಮ, ಹೇ ರುದ್ರ, ಅವಾಗ ಈ ಚತುರ್ಮುಖ ಬ್ರಹ್ಮ ರುದ್ರನನ್ನು ಪ್ರಾರ್ಥಿಸಿದ. ಮಮ ಅನೃತೋಕ್ತಿಕೃತ ಅಪರಾಧ ತ್ವಯಾ ಕ್ಷಂತವ್ಯ. ನೀನು ನನ್ನ ಈ ಸುಳ್ಳು ಮಾತಾಡಿದಂತೆ ಒಂದು ಅಪರಾಧ ಬಂದಿದೆ, ಅದನ್ನು ಕ್ಷಮಿಸಬೇಕು. ಆಗ ರುದ್ರ ಹೇಳಿದ, ನನ್ನ ಮಾತು ಎಂದು ಕೂಡ ಸುಳ್ಳಾಗೋದಿಲ್ಲ, ಮಿಥ್ಯಾನ ಭವಿಷ್ಯತೆ. ಆದರೂ ಕೂಡ ಈ ಸುಳ್ಳಾಡಿದ ದೋಷದ ಪರಿಹಾರಕ್ಕಾಗಿ ನೀನು ಗಂಧಮಾಧನ ಪರ್ವತಕ್ಕೆ ಹೋಗು. ತತ್ರ ಕ್ರತೂನ್ ಕುರುಷ್ವ, ಅಲ್ಲಿ ಯಜ್ಞಗಳನ್ನು ಮಾಡು. ತತಃ ತವ ಶ್ರೌತ ಸ್ಮಾರ್ತ ಕರ್ಮಸ್ವೇವ ಪೂಜಾ ಭವಿಷ್ಯತೆ. ನತು ದೇವಾಲಯಾದಿಷು, ನಿನಗೆ ಶ್ರೌತ ಸ್ಮಾರ್ತ ಕರ್ಮಗಳಲ್ಲಿ, ಶ್ರೌತ ಅಂದ್ರೆ ಶ್ರುತ್ಯುಕ್ತವಾದದ್ದು, ಸ್ಮಾರ್ತ ಅಂದ್ರೆ ಪುರಾಣೋಕ್ತವಾದ ವೇದೋಕ್ತವಾದ ಕರ್ಮಗಳಲ್ಲಿ ನಿನಗೆ ಪೂಜೆ ಇರಲಿ, ಆದರೆ ದೇವಾಲಯದಲ್ಲಿ ವಿಗ್ರಹ ರೂಪದಲ್ಲಿ ಪೂಜೆ ಬೇಡ. ಇತ್ಯುಕ್ತ ಅಂತರಧೀಯತ ಇತ್ಯಾದಿ ರೂಪ ಸ್ಕಂದ ಪುರಾಣದಲ್ಲಿ ಹೀಗೊಂದು ಕಥಾ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕು, ಹಿಂದೆ ನಾವು ಆ ಶ್ರೀನಿವಾಸಪುರ ತೀರ್ಥರ ವ್ಯಾಖ್ಯಾನದಲ್ಲಿ ನೋಡಿದ ಕಥೆ ಪ್ರಕಾರ ಕೇತಕಿ ಪುಷ್ಪ ಮತ್ತು ಹಸು ಅದರದ್ದು ಕೂಡ ಕಥೆಯಲ್ಲಿ ಬಂದಿತ್ತು. ಆದರೆ ಭಾಷ್ಯ ದೀಪಿಕಾಚಾರ್ಯ ಹೇಳಿದ ಕಥೆಗಳಲ್ಲಿ ಅದು ಬಂದಿಲ್ಲ.
ಮತ್ತೆ ಚತುರ್ಮುಖ ಬ್ರಹ್ಮನಿಗೂ ವಿಷ್ಣುವಿಗೂ ಇಬ್ಬರಿಗೂ ಎಲ್ರಿಗೂ ಶಾಪವನ್ನು ಕೊಟ್ಟ ಅಂತ ಹೀಗೇನೋ ಅಲ್ಲಿ ಬಂದಿತ್ತು. ಅಂತೂ ಅಲ್ಲಿರುವ ಕಥೆಯನ್ನು ನಾವು ಈಗಾಗಲೇ ನೋಡಿದ್ದೀವಿ. ಕೆಲವು ಅದರ ಸಣ್ಣ ಸಣ್ಣ ಅಂಶಗಳು ನಂಗೆ ನೆನಪಿಲ್ಲ. ಕೇತಕ್ಕೆ ಹೂವು ಮತ್ತು ಗೋವು ಅದ್ರ ಬಗ್ಗೆ ಅಂತೂ ಇಲ್ಲಿ ಬಂದಿಲ್ಲ, ಅಲ್ಲಿ ಬಂದಿತ್ತು ಅನ್ನೋದು ನೆನಪಿದೆ. ಇಷ್ಟು ಲಿಂಗ ಮೂಲಾನ್ವೇಷಣದ ಕಥಾ ಸ್ಕಂದ ಪುರಾಣದಲ್ಲಿ ಬಂದಂತೆ ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ದು. ಶಾಸ್ತ್ರಕಾರರು ಈ ಥರ ಇರುವ ಸಂಗತಿಗಳನ್ನು ವ್ಯತ್ಯಾಸ ಮಾಡಿ ಹೇಳುವುದು, ವಸ್ತುಸ್ಥಿತಿ ಹೌದು, ಅದನ್ನು ದೇಶ ಕಾಲ ವ್ಯತ್ಯಾಸ ಮಾಡಿ ಹೇಳುವುದು, ದೇಶ ಕಾಲ ವ್ಯಕ್ತಿಯನ್ನು ವ್ಯತ್ಯಾಸ ಮಾಡಿ ಹೇಳೋದಕ್ಕೆ ವಿತಥ್ಯ ಅಂತಾರೆ. ಅತಥ್ಯ ಅಂದರೆ ಒಟ್ಟಾರೆ ನಿರಾಧಾರವಾದ ಕಥೆ. ಇದರಲ್ಲಿ ಹೇಳುವುದನ್ನು ಯಾಕೆ ಮಾಡ್ತಾರೆ, ಮೋಹಕ್ಕಾಗಿ ಮಾಡ್ತಾರೆ ಅಂತ ನಾವು ಈಗಾಗಲೇ ನೋಡಿದ್ದೀವಲ್ಲ. ಸಜ್ಜನರಿಗೆ ಮಾತ್ರ ಜ್ಞಾನ ಸಿಗಬೇಕು, ದುರ್ಜನರಿಗೆ ಅದು ಸಿಗಬಾರದು ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಯಾರೋ ಬೇರೆ ಯಾರೋ ವ್ಯಕ್ತಿಗಳಾದವರು, ದುಷ್ಟರಾದವರು, ದುರುಳರಾದವರು ಇಂಥದ್ರೆಲ್ಲ ಮಾಡ್ತಾರೆ ಅಂದರೆ ಅವ್ರ ಸ್ವಭಾವವೇ ಹಾಗೆ. ಆದ್ದರಿಂದ ಜನರನ್ನು ದಾರಿ ತಪ್ಪಿಸುವುದು, ಜನರಿಗೆ ಕಿರುಕುಳ ಕೊಡುವುದು, ಅದರಲ್ಲೇ ಸಂತೋಷ ಕಾಣುವುದು ಅವ್ರ ಸ್ವಭಾವ ಆಗಿರ್ತದೆ. ಅದರಿಂದ ಅವ್ರು ಮಾಡ್ತಾರೆ. ಆದರೆ ಪರಮಾತ್ಮ ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು, ಋಷಿಗಳು, ಶಿವ ವಿಷ್ಣುವಿನಂಥವ್ರು ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಬರ್ತದೆ. ನಾವು ಈ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಒಂದು ಆಧುನಿಕ ವ್ಯವಸ್ಥೆಯನ್ನು, ಆಧುನಿಕ ಕಾಲದಲ್ಲಿ ನಾವು ಕಂಡು ಬರುವಂಥ ಒಂದು ನಮಗೆ ಚಿರಪರಿಚಿತವಾದ ವ್ಯವಸ್ಥೆಯನ್ನು ನೆನಪು ಮಾಡ್ಕೊಳ್ಳೋಣ. ಅದ್ರ ಹೇಳಿದ್ರಿಂದ ಪೂರ್ಣವಾಗಿ ಸಮಾಧಾನ ಆಗ್ತದೆ ಅಂತ ನಾನು ಹೇಳೋದಿಲ್ಲ, ಆದರೂ ಒಂದು ಅಭಿಪ್ರಾಯ. ಈಗ ಈ ಶಾಸ್ತ್ರದ ಯಾವುದೇ ಸಂಗತಿಯೂ ಕೂಡ ನೋಟಿಸ್ ಬೋರ್ಡ್ ಮೇಲೆ ಬರೆದಂತೆ ತುಂಬ ಸ್ಪಷ್ಟವಾಗಿ ಇರೋದಿಲ್ಲ. ನೋಟಿಸ್ ಬೋರ್ಡ್ ಮೇಲೆ ದೊಡ್ಡದೊಂದು ಜಾಹೀರಾತಿನ ಬೋರ್ಡ್ ಮೇಲೆ ಕೂಡ ವಿಷಯಗಳನ್ನು ಹಾಕಿ ಅದರೊಳಗೆ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿರ್ತಾರೆ ಕೆಳಗೆ. ಆ ಥರ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದ ಇತಿಮಿತಿ ಇರ್ತದೆ, ನಿಬಂಧನೆಗಳಿರ್ತವೆ. ಆ ಪ್ರಕಾರ ಅದನ್ನು ತಿಳ್ಕೊಳ್ಬೇಕು. ಇದು ಒಂದು ವಿಚಾರ. ಹಾಗೆ ಶಾಸ್ತ್ರವೂ ಕೂಡ ತುಂಬ ಸ್ಪಷ್ಟವಾಗಿ ಎಲ್ಲವನ್ನೂ ಕಾಣಿಸುವಂತೆ ಹೇಳುವುದಿಲ್ಲ. ಎಲ್ಲ ನಿಬಂಧನೆಗಳನ್ನು, ಅದಕ್ಕಿರುವಂಥ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು, ದೇಶ ಕಾಲ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಇರುವ ಇತಿಮಿತಿಗಳನ್ನು ತಿಳಿದುಕೊಂಡು ವಿಷಯವನ್ನು ತೀರ್ಮಾನಿಸಬೇಕು ಅಂತ ಒಂದರ್ಥ. ಮತ್ತೊಂದು ವಿಚಾರ ನಾನು ಓದಿದ್ದು, ನಿಮಗೆಲ್ಲ ಇದು ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ತಜ್ಞರಿದ್ದೀರಿ, ನಿಮ್ಗೆ ಗೊತ್ತಾಗ್ತದೆ. ಆಧುನಿಕ ಕಾಲದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತಾವಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರಲ್ಲಿ ಕೆಲವು ನೇರವಾದ ಪ್ರಶ್ನೆಗಳಿರ್ತವೆ. ನೇರವಾದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಬರುವಂತೆ ಒಂದು 50, 60 ಅಥವಾ 70ರಷ್ಟು ಪ್ರಶ್ನೆಗಳು ಹಾಗೆ ನೇರವಾಗೇ ಇರ್ತವೆ. ಸರಳವಾದ ಪ್ರಶ್ನೆಗಳು, ಸರಳವಾದ ಉತ್ತರಗಳು, ಅಂದರೆ ಓದಿದವನು ಬರೀಲಿಕ್ಕೆ ಅನುಕೂಲ ಆಗುವಂತೆ ಆ ಪ್ರಶ್ನೆಗಳಿರ್ತವೆ. ಇನ್ನು ಕೆಲವು ಆ ಪ್ರಶ್ನೆ ಕೇಳುವ ವಿಧಾನವೇ ಅದನ್ನು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ತುಂಬ ವಿಷಯ ಸರಳವಾಗಿರಬಹುದು, ಆದರೆ ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಉತ್ತರ ಕಂಡುಕೊಳ್ಳಿಕ್ಕೆ ಅವನು ಹೆಣಗಾಡಬೇಕಾಗ್ತದೆ, ವಿಷಯ ಸರಳವಾಗಿದ್ರೂ ಕೂಡ. ಈ ಥರ ಅದನ್ನು ಅವನು ಪ್ರಯತ್ನ ಮಾಡಿ ತಿಳ್ಕೋಬೇಕು ಅಂತ ಆ ಎಕ್ಸಾಮ್ ಕಂಡಕ್ಟ್ ಮಾಡುವವರ ಉದ್ದೇಶ ಆಗಿರ್ತದೆ. ಯಾಕೆ ಹಾಗೆ ಮಾಡ್ತಾರೆ? ಆಧುನಿಕ ಕಾಲದಲ್ಲಿ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರೆದು ನಾಳೆ ಮುಂದೆ ಉನ್ನತ ಹುದ್ದೆಗೆ ಏರುವವರು ಇರ್ತಾರಲ್ಲ, ಅವರಿಗೆ ಅವರ ಆಡಳಿತದ ಜೀವನದ ಅವರ ತಮ್ಮ ಸರ್ವೀಸಿನ ಅವಧಿಯಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆ ನಾನಾ ಥರದ ವ್ಯಕ್ತಿಗಳನ್ನು, ದೇಶ ಕಾಲಗಳನ್ನೆಲ್ಲ ಎದುರಿಸಬೇಕಾಗ್ತದೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಪರಿಸ್ಥಿತಿ ಒಂದೇ ರೀತಿಯಾಗಿರೋದಿಲ್ಲ. ಆ ಥರದ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಕೂಡ ಅವರು ಅದಕ್ಕೆ ಸ್ಪಂದಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾದಂಥ ತರಬೇತಿ ಅವಶ್ಯಕತೆ ಅವರಿಗಿರ್ತದೆ. ಆದ್ದರಿಂದ ಈ ನೇರವಾಗಿ ಒಂದು ವಿಷಯ 2+2 = ಎಷ್ಟು ಅಂತ ಕೇಳಿದಾಗ ಅದನ್ನ ಯಾರು ಹೇಳಿಬಿಡ್ತಾರೆ. ಅದನ್ನೇ ಪ್ರಶ್ನೆಯನ್ನು ತುಂಬ ತಿರುಚಿ ಕೇಳಿದಾಗ ಅದಕ್ಕೆ ಉತ್ತರ ಕಂಡುಕೊಳ್ಬಲ್ಲವರು ಸ್ವಲ್ಪ ಕಡಿಮೆ ಆಗ್ತಾರೆ. ಹೀಗೆ ಅವರಿಗೆ ಅದನ್ನು ತಿರುಚಿ ಹೇಳುವುದು ಉದ್ದೇಶ ಆಗಿರ್ತದೆ. ಅಂತೂ ಆ ಉನ್ನತ ಹುದ್ದೆಗೆ ಏರುವವರು ತೀರಾ ಸಾಮಾನ್ಯರಾದವರು, ಮೀಡಿಯೋಕರ್ಸ್ ಅಂತ ಏನಂತೀವಿ, ಅಂಥವ್ರು ಅಲ್ಲಿ ಏರಿದರೆ ಅವರಿಗೆ ತಾವೇನು ಶಾಲಾ ಕಾಲೇಜುಗಳಲ್ಲಿ ಕಲ್ತಿದ್ದೀವಿ ಅದನ್ನೇ ಅಪ್ಲೈ ಮಾಡ್ತೀವಿ, ಆ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೋಗೋವರಿಗೆ ಜೀವನದ ತಮ್ಮ ಸರ್ವೀಸಿನ ಅವಧಿಯಲ್ಲಿ ಅಲ್ಲಿ ಬರಬಹುದಾದ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಶಕ್ತಿ ಸಾಲೋದಿಲ್ಲ. ಅದಕ್ಕೆ ಅವ್ರಿಗೊಂದು ತರಬೇತಿ ಬೇಕಾಗ್ತದೆ. ಎಲ್ಲವೂ ನಾವಿರುವಂತೆ, ನಾವು ಅಧ್ಯಯನ ಮಾಡಿದಂತೆ ಅಲ್ಲಿ ಪರಿಸ್ಥಿತಿಗಳಿರೋದಿಲ್ಲ. ಪ್ರತಿಕೂಲವಾದ ಪರಿಸ್ಥಿತಿ ಇರ್ತದೆ. ಅಲ್ಲಿ ನಾವು ಅಧ್ಯಯನ ಮಾಡಿದ್ದನ್ನು, ಬಾಲ್ಯದಲ್ಲಿ ನಾವು ಅಧ್ಯಯನ ಮಾಡಿದ್ದನ್ನು ಇಲ್ಲಿ ಅನ್ವಯಿಸಿ ಕೆಲವು ಸರಿ ಅದಕ್ಕಿಂತ ವ್ಯತಿರಿಕ್ತವಾಗಿ ನಾವು ಅದನ್ನು ತಿಳ್ಕೊಳ್ಬೇಕಾಗ್ತದೆ ಅಂತ ಹೀಗೆಲ್ಲ ಅಲ್ಲಿ ಹೇಳಿರ್ತಾರೆ. ಇನ್ನು ಕೆಲವು ಕಡೆ ನಾನು ಇದನ್ನು ಕೇಳಿದ್ದೀನಿ, ಅದಕ್ಕೊಂದು ಆ ಪ್ರಶ್ನೆಗೆ ಒಂದು ನಿರ್ದಿಷ್ಟವಾದ ಉತ್ತರವೇ ಇರೋದಿಲ್ಲ, ತಪ್ಪು ಪ್ರಶ್ನೆಗಳನ್ನು ಕೇಳಿಬಿಡ್ತಾರಂತೆ. ಪ್ರಶ್ನೆಗಳನ್ನು ತಿರುಚಿ ಕೇಳ್ತಾರೆ, ಅದೊಂದು ಹೌದು. ಅವ್ರ ಬುದ್ಧಿಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರನೇ ತಪ್ಪು ಪ್ರಶ್ನೆಗಳನ್ನು ಕೇಳುವುದು,
ಆ ಮೂಲಕ ಅವ್ರು ಏನು ಅದಕ್ಕೆ ಸ್ಪಂದಿಸ್ತಾರೆ ಅಂತ ವಿಚಾರ ಮಾಡುವುದು, ಹೀಗೆಲ್ಲ ಮಾಡ್ತಾರಂತೆ. ಅಂತೂ ವ್ಯಕ್ತಿಯನ್ನ ತರಬೇತಿ ಮಾಡುವುದು, ಆ ಉದ್ಯೋಗ ಆಕಾಂಕ್ಷಿ ಏನಿರ್ತಾನೆ ಅವನನ್ನ ಸರಿಯಾಗಿ ಎಲ್ಲ ರೀತಿಯಲ್ಲಿಯೂ ತರಬೇತಿ ಮಾಡುವುದು, ಆ ಥರ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿ ಕೇಳುವುದರ ಉದ್ದೇಶ ಅಂತ ನಾನು ಓದಿಬಲ್ಲೆ. ಈಗದೊಂದು ಸಾಮಾನ್ಯ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೀಗೆ ಪರಿಸ್ಥಿತಿ ಇರುವಾಗ ವೇದಾದಿ ಶಾಸ್ತ್ರಗಳನ್ನ, ಪುರಾಣಾದಿ ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡುವಾಗ ನಮಗೆ ಮೂಲತಃ ಭಾಷೆ ಸರಿಯಾಗಿ ಬರಬೇಕು. ಮತ್ತೆ ಅಲ್ಲಿ ಇರುವ ಅಥವಾ ತಾತ್ಪರ್ಯ ಏನು, ವಕ್ತೃವಿನ ತಾತ್ಪರ್ಯ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಬೇಕು. ಮತ್ತೆ ತಾತ್ಪರ್ಯವನ್ನು ತಿಳ್ಕೊಳ್ಳುವುದಷ್ಟೇ ಅಲ್ಲ, ಅದರ ಗೂಢಾರ್ಥಗಳನ್ನ, ಸರಳವಾದ ಒಂದು ಅರ್ಥವನ್ನು ತಿಳ್ಕೊಳ್ಳುವುದು ಅಲ್ಲದೆ ಗೂಢಾರ್ಥವನ್ನು ತಿಳ್ಕೊಳ್ಳುವ ಶಕ್ತಿ ಇರಬೇಕು. ಮತ್ತೆ ಧರ್ಮ ಅಂತನ್ನುವುದು ದೇಶ, ಕಾಲ, ವ್ಯಕ್ತಿಗೆ ಸಂಬಂಧಪಟ್ಟಂತೆ ಭಿನ್ನವಾಗ್ತದೆ. ಅದನ್ನೆಲ್ಲವನ್ನು ಗ್ರಹಿಸುವಂತಹ ಶಕ್ತಿ ಅವನಿಗಿರಬೇಕು. ಹೀಗೆ ಸಾವಿರಾರು ಜನ್ಮಗಳ ನಂತರ ಜ್ಞಾನ ಬಂದು ಸಾವಿರಾರು ಜನ್ಮಗಳ ನಂತರ ಮುಕ್ತಿಗೆ ಹೋಗಬೇಕಾದಂತಹ ಒಂದು ದೀರ್ಘಕಾಲದ ಗುರಿ ಇದು. ಹೀಗೆ ಆ ಸಾಧಕನನ್ನ ಅಲ್ಲಿ ಅಣಿಗೊಳಿಸಬೇಕಾದ್ರೆ ಅವನಿಗೆ ನಾನಾ ಥರದ ತರಬೇತಿ ಅವಶ್ಯಕತೆ ಇರ್ತದೆ ಅಂತ ನನಗೆ ಇದನ್ನ ನೋಡಿದಾಗೆಲ್ಲ ಕಾಣಿಸ್ತು. ಆದ್ರಿಂದ ವಿಷಯಗಳನ್ನು ಸರಳವಾಗಿ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ಟ್ವಿಸ್ಟ್ ಮಾಡಿ ಹೇಳ್ತಾರೆ, ಕೆಲವು ಕಡೆ ಇಲ್ಲದೇ ಇರುವ ವಿಷಯವನ್ನೇ ಹೇಳ್ತಾರೆ, ಕೆಲವು ಕಡೆ ಇರುವ ವಿಷಯವನ್ನೇ ಅಸ್ತವ್ಯಸ್ತವಾಗಿ ಮಾಡಿ ದೇಶಕಾಲದ ವ್ಯಕ್ತಿಗಳ ಭೇದದಿಂದ ಅದನ್ನ ಬದಲಿಸಿ ಹೇಳ್ತಾರೆ. ಹೀಗೆ ಸರಿಯಾದ ಸಾಧಕ, ನಿಜವಾದ ಜಿಜ್ಞಾಸೆ ಅಂತ ಹಠ, ಅದನ್ನು ತಲುಪಲೇಬೇಕು ಗುರಿಯನ್ನ ಅನ್ನುವಂಥ ಮನೋಭಾವ ಇದ್ದವನು ಅಲ್ಲಿ ಹೋಗ್ತಾನೆ. ಅದಿಲ್ಲದೆ ಇದ್ದವನಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿರಬಾರ್ದು ಅನ್ನುವುದು ದೈವದ ವ್ಯವಸ್ಥೆ, ಭಗವಂತನ ವ್ಯವಸ್ಥೆ ಅಂತ ನನಗೆ ಈ ಶಾಸ್ತ್ರಗಳನ್ನೆಲ್ಲ ನಾನು ಬಹಳ ಓದಿದ್ದೀನಿ ಅಂತ ಹೇಳ್ಕೊಳ್ಳುವ ಭ್ರಮೆ ನನಗೇನಿಲ್ಲ. ನಮ್ಗಿಂತ ಸಾವಿರಾರು ಜನ, ಲಕ್ಷಾಂತರ ಜನ ಹೆಚ್ಚು ಅಧ್ಯಯನ ಮಾಡಿದವರು ಇರ್ತಾರೆ. ಆದರೂ ಬೈಬಲು, ಕುರಾನು, ವೇದ ಇತ್ಯಾದಿ ಎಲ್ಲಗಳನ್ನು ಓದಿದ ಮೇಲೆ ಹಾಗೆ ನನಗನ್ಸಿದ್ದು. ಬರೇ ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ, ತತ್ವಶಾಸ್ತ್ರಗಳಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆನೂ ಕೂಡ, ಬೈಬಲ್, ಕುರಾನ್ಗಳಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ವಿಚ್ ಕ್ಯಾನ್ ನಾಟ್ ಬಿ ಡಿಕೋಡೆಡ್ ಈಸಿಲಿ ಅಂತ ನಾನು ಕೇಳಿಬಲ್ಲೆ. ಹಾಗೆ ನಮ್ಮ ಶಾಸ್ತ್ರದ ದಾರಿಯೂ ಕೂಡ ಇರ್ತದೆ ಅಂತ ನನ್ನ ತಾತ್ಪರ್ಯ. ವಿಷ್ಣುವಿನ ಹಿರಿಮೆ ಗರಿಮೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಸಾಧಕನಾದವನು ತತ್ವಶಾಸ್ತ್ರದಲ್ಲಿ ಪ್ರವೇಶ ಮಾಡಿದಾಗ ಅವನಿಗೆ ಅನೇಕ ಧಾರ್ಮಿಕ ವಿಚಾರಗಳು, ಯಾವುದನ್ನ ಯಾವಾಗ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವ್ಯಕ್ತಿಯ ಜೊತೆಗೆ ಯಾವ ಧರ್ಮಾಚರಣೆ ಮಾಡಬೇಕು, ಯಾವ ಥರದ ಮಡಿ ಮೇಲಿಗೆ, ಏನು ಸಂಸ್ಕಾರಗಳು, ಇಂಥದ್ದೆಲ್ಲವನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ತುಂಬ ಶಕ್ತಿ ಬೇಕಾಗ್ತದೆ. ನಾನು ಅಂಥ ಶಕ್ತಿ ನನಗಿದೆ ಅಂತಂತೂ ನನಗೇನು ಭ್ರಮೆ ಇಲ್ಲ. ನೀವು ಗಮನಿಸ್ತಾ ಇದ್ದೀರಿ, ಸಮಾಜದಲ್ಲಿ ಇಷ್ಟೆಲ್ಲ ಶಾಸ್ತ್ರಗಳು ಇದ್ರೂ ಕೂಡ ದೇಶ ಕಾಲೋಚಿತವಾಗಿ, ವ್ಯಕ್ತಿಗೆ ಉಚಿತವಾಗಿ ಧರ್ಮಾಚರಣೆಯನ್ನು ಮಾಡುವುದರಲ್ಲಿ ನಾವು ಸಫಲರಾಗ್ತಾ ಇದ್ದೀವ? ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ನಾವೆಲ್ಲರೂ ಕೂಡ, ಸಮಾಜದಲ್ಲಿರುವ ಪಂಡಿತರು, ಪಾಮರರು ಎಲ್ಲರೂ ಕೂಡ, ಹೆಚ್ಚಿನವರು ಇದರಲ್ಲಿ ಸಾಫಲ್ಯ ಕಂಡಿದ್ದಾರೆ ಅಂತ ನಿಮ್ಗೇನಾದ್ರು ಅನಿಸ್ತದ? ನೀವೇ ವಿಚಾರ ಮಾಡಿ ಹೇಳಬೇಕು. ನಮಗ ಇಷ್ಟೆಲ್ಲ ತರಬೇತಿ ಕೊಟ್ಟರು ಕೂಡ ಆ ತರಬೇತಿ ಅವರು ಕೊಟ್ಟಿದ್ದಾರೆ, ತರಬೇತಿಯನ್ನು ನಾವು ಸ್ವೀಕಾರ ಮಾಡಿದ್ದು ಸಾಕಾಗ್ತಾ ಇಲ್ಲ, ತರಬೇತಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಂಡು ಸಾಕಾಗ್ತಾ ಇಲ್ಲ ಅಂತ ನನ್ನ ಭಾವನೆ. ಜಗತ್ತಿನಲ್ಲಿ ಈಗ ನಡೀತಿರುವ ಪರಿಸ್ಥಿತಿಗಳನ್ನ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೀತಿರುವ ಗೊಂದಲಗಳನ್ನು ಗಮನಿಸಿದರೆ ಅದಕ್ಕೆ ಶಾಸ್ತ್ರದ ಅಷ್ಟು ಆಳವಾದ ಅಧ್ಯಯನ, ನಿರಂತರವಾದ ಮಥನ ಬೇಕಾಗ್ತದೆ. ಇದು ಲಿಂಗ ಮೂಲಾನ್ವೇಷಣ ಕಥಾ, ನಮಗೆ ಭಾಷ್ಯ ದೀಪಿಕಾಚಾರ್ಯರು ತಿಳಿಸಿದಂತೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.